ವಾತಾವರಣ ಐತ್ರಿ ಸಾವುಕಾರ, ಏನು ವಾತಾವರಣ ಐತ್ರಿ. ಆಹಾ, ಒಳಗೆ ಅದ್ಮ ತಂಪಾಗಿರ್ಬೇಕು ಅಂತ ವಾತಾವರಣ ಐತಿ. ಅಣ್ಣನ ಮೊಬೈಲ್ದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಕತ್ತೀವಿ ನೋಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಸೆಲ್ಫ್ ಪ್ರಮೋಷನ್ ಮಾಡು. ಅದೇ ಬೇಟದಾಗ ಎಲ್ಲರ ಕಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ನು. ದಾಂಡೇಲಿಗೆ ಹೋಗಿತ್ತು ರೋಡ್ ಇದ ಮಸ್ತ್ ಸಿಂಗಲ್ ರೋಡ್ ಐತಿ. ಆಜು ಬಾಜು ಗಿಡಗಂಟಿಗಳ ಮಸ್ತ್ ಅಂದ್ರೆ ಫುಲ್ ಗ್ರೀನರ್ ಐತಿ. ಬ್ಯಾಸ್ಗಾಲ ಟೈಮ್ನಾಗ ಇಷ್ಟು ಗ್ರೀನರ್ ಐತಲ್ಲ, ಮಳೆಗಾಲದಾಗ ಹೆಂಗಿರ್ಬೇಕು ವಿಚಾರ ಮಾಡ್ರಿ. ಆ ನಮ್ನೆ ಐತಿ ನೋಡ್ಬೋದು. ಬ್ಯೂಟಿ ಬೆಂಕಿ ಐತಿ, ಲುಕ್ ತಂಪ ಐತಿ, ಒಟ್ಟ ತಂಪ ಅನಿಸ್ಬೇಕ. ಭಾಳ ಕಡೆ ಸೀನ್ ಇರ್ತೈತಿ ಇಲ್ಲಿ. ಡೇಂಜರ್ ಅಂದ್ರೆ ಡೇಂಜರ್. ಇದಾಗ ನಾನು ಅನ್ಕೊಂಡ್ ಬಂದಿನ ನಮ್ ಗೋಕಾಕ್ನಾಗ ಮಳಿ ಗಾಳಿ ಫುಲ್ ಜೋರ್ ಬಿಟ್ಟೈತೆ. ನಮ್ಮಲ್ಲಿ ಗಿಡಗಳು ಬಿದ್ದಾವ, ಇನ್ನೊಂದು ಫ್ಲೆಕ್ಸ್ ಅದು ಬಿದ್ದಾವ. ದಾಂಡೇಲಾಗ ಬಂದವು ಗಿಡ ಅದು ಬೀಳಂಗಿಲ್ಲ ಅಂತ ಅನ್ಕೊಂಡ್ ಬಂದಿನಿ. ಅಟ್ರಾಗ ನೋಡ್ತಾನೆ ಇಲ್ಲಿ ಗಿಡ ಬಿದ್ದೈತೆ ನೋಡ್ಬೋದು. ಹೆಂಗ್ ಬಿದ್ದೈತೆ ನೋಡ್ರಿ ಇಲ್ಲಿ. ಅವ್ನವ್ನು ಬಿಸಿಲಾಗಿ ಸಿಕ್ಕ ಸಾಯೋ ತರ ಆಗ್ಬಿಟ್ಟಿತ್ತು. ಪರಿಸ್ಥಿತಿ ಕೆಟ್ಟ ಹೋಗ್ಬಿಟ್ಟಿತ್ತು. ಇಲ್ಲಿ ಬಂದವ್ ಸಾಕು ಸಾವುಕಾರ, ತಂಪ ವಾತಾವರಣ ನೋಡಿ ಸಾವುಕಾರ. ಬೆಳಿಗ್ಗೆ ಹನುಮಪ್ಪದ ದರ್ಶನ ಕೊಟ್ಟ ನಮಗ ಬರೋಬ್ಬರಿ ನಮ್ಮ ಮನೆ ಮುಂದೆ ಕೂತ. ಜೈ ಆಂಜನೇಯ. ಹನುಮಪ್ಪನ ದರ್ಶನ ಮಾಡ್ಕೊಂಡ ಇವತ್ತಿನ ಪಿಕ್ಚರ್ ಸ್ಟಾರ್ಟ್ ಮಾಡಂತ. ಇವತ್ತು ನಮಗೆ ಹೋಗೋದೈತಿ ದಾಂಡೇಲಿಗೆ, ಮಸ್ತ್ ಬಗ್ಗೆ ತಿರ್ಗಾಡಕ. ಸಾವುಕಾರ ನೀವು ಬರೋರ ದಾಂಡೇಲಿಗೆ ನಡ್ರಲ್ಲ, ಹೋಗೋಣ ಮಸ್ತ್ ಬಗ್ಗೆ ಎಂಜಾಯ್ ಮಾಡಿ ಬರೋಣ ನೋಡ್ರಿ. ಇಲ್ಲೇ ಹನುಮಪ್ಪನ ಗುಡಿ ಐತಿ. ಬೆಳಿಗ್ಗೆ ನಾವೇನೋ ಹನುಮಪ್ಪನ ಗುಡಿಗೆ ಹೋಗಿಲ್ಲ. ಇಲ್ಲೇ ನಮ್ಮಮ್ಮ ಹನುಮಪ್ಪದ ದರ್ಶನ ಕೊಟ್ಟಿದ್ದಾರೆ ನೋಡ್ಬೋದು. ಮಾವಿನಕಾಯಿ ಕೊಡತನೂ ತಿಂತೈತೆ ನೋಡ್ ಬರ್ರಿ ಸಾವುಕಾರ. ಇತ್ತೋರಿ ಸಾವುಕಾರ ತೋರಿ. ತಿನ್ನಾಕೈತೆ ಮಾವಿನಕಾಯಿ. ಹೆಂಗೈತ್ರಿ ಟೇಸ್ಟ್? ಹೆಂಗೈತಿ ಹೇಳ್ರಲ್ಲ ಸ್ವಲ್ಪ. ಟೇಸ್ಟ್ ಬಗ್ಗೆ ಏನೋ ಅನಿಸಿಕೆ ನಿಮ್ಮದು? ಮಾತಾಡಂಗಿಲ್ಲ ಒಟ್ಟ. ಅವ್ರು ಬಿಜಿ ಅದಾರ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಬರ್ರಿ ಸಾವುಕಾರ ನಾವು ಮುಂದೆ ಹೋಗೋಣ ಅಂತ. ಬರ್ರಿ ಮಂಗ್ಯಾಗ ಮತ್ತೊಂದು ಮನ್ಕಾಯಿ ಕೊಟ್ಟ ಯಾವ್ರಿಂದ ತಿಳ್ಕೊಳ್ಳೋಣ ಅಂತ. ಸಾವುಕಾರ ಅಲ್ಲಿ ಕೂತೈತಿ ನೋಡ್ರಿ, ಅಲ್ಲಿ ಕಾಣಕತ್ತೈತೆ ನಿಮ್ಗೆ. ಅಲ್ಲಿ ಕೂತೈತಿ. ಇನ್ನೊಂದು ಮನ್ಕಾಯಿ ಕೊಟ್ಟಂತ ಸರಿ ಅಂತ ಇಟ್ರಿ ಅದಕ್ಕೆ. ಸಾವುಕಾರ ಕಿಮ್ಮತ್ತ ಇಲ್ಲಿ ನೋಡಾವಾತ. ಮನುಷ್ಯಂಗ ಮತ್ತು ಪ್ರಾಣಿಗಿರೋ ವ್ಯತ್ಯಾಸಕ್ಕೆ. ಮಂಚಾಗದ ಕೊಟ್ಟಿದ್ದಂದ್ರೆ ಇಸ್ಕೊಂಡು ಓಡೋಗ್ಬಿಡ್ತೈತಿ. ಪ್ರಾಣಿ ಎಷ್ಟು ಸಿಕ್ಕಟ್ ಹಾಕತ್ತೀನಿ ಆರಾಮಾಗಿರ್ತೈತಿ. ನೋಡೋತಿ ನೋಡ್ಲಾ ಹೆಂಗ್ ಬಿಜಿ ಐತಿ. ನಿತ್ತಿನ ಬಂದಾಯ್ತು. ನಿತ್ತಿನ ಎಲ್ಲಿ ಹೊಂಟ ಇವತ್ತ? ದಾಂಡೇಲಿ. ಏನು ಮಾಡೋದು ದಾಂಡೇಲಿಗೆ ಹೋಗಿ? ವಿಡಿಯೋ ಶೂಟ್ ಮಾಡೋದು. ಶೂಟ್ ಮಾಡಿ ಎಲ್ಲರಿಗೂ ತೋರಿಸಿ ಅವರು ಬರಲಿ, ಬಂದ ಎಂಜಾಯ್ ಮಾಡಿ. ಹಿಂಗ ಕ್ವಶನ್ ಕೇಳ್ಕೋದ್ರೆ ಸಂಜೆ ಆಕೈತಪ್ಪ, ಮುಂದೆ ಹೋಗೋಣ ಬಾ. ಬಟ್ ಜೋರ್ ಐತಿ ಬೈ ನಿಮ್ದು ಕೆಲಸ. ಒಟ್ಟು ರೊಕ್ಕ ಮಾಡೋದಿರಿ ನೀವು. ಬಟ್ ಜೋರ್ ಐತಿ. ಬರ್ಲಿ ಬೈ, ದಾಂಡೇಲಿ ಹೊಂಟಿದ್ದು. ತಮ್ಮೂರು ಗುತ್ತಿ ಒಳಗದೇವು. ಈಗ ಇಲ್ಲಿ ಲಿಂಬು ಸೋಡಾ ಕುಡ್ದ ಗಟ್ಟಿಯಾಗಿ ಮುಂದೆ ಹೋಗೋಣ ಅಂತ. ಬರ್ರಿ ಅಣ್ಣ, 2 ಲಿಂಬು ಸೋಡಾ ಕೊಡ್ರಲ್ಲ. ಕುಡಿ ಬಟ್ನ ಕುಡಿ. ಹೆಂಗೈತೆ ಕುಡಿನು? ಗಾಡಿ ಬರೋದವ ಕಾವಿನ ಗಾಡಿ ಜೊತೆ ಅದೇ ಮತ್ತೆ ಆ ಕಡೆ ಮತ್ತೊಳಗೆ ಗೋಕಾ ಕರ್ಕೋಬೇಕಾರ ನಾವು ಬಸ್. ನಾವು ನೌಕರ ಈ ಕಡೆ ಎಲ್ಲರೂ ಬಂದ್ರಂದ್ರೆ ನೀವು ಮಸ್ತ್ ಬಗ್ಗೆ ಇಲ್ಲಿ ಲಿಂಬು ಸೋಡಾ ಕುಡಿಯೋದು ಮರಿಬೇಡ್ರಿ. ವೇದ ಲಿಂಬು ಸೋಡಾ. ಅಣ್ಣನ ಮೊಬೈಲ್ದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಕತ್ತೀವಿ ನೋಡ್ರಿ. ಇಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡ್ನು. ಅಣ್ಣ ಡೈಲಿ ಇಲ್ಲಿಂದ ವಿಡಿಯೋ ಬರ್ತಿರ್ತಾವೆ ರೀ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನು ಪ್ರೆಸ್ ಮಾಡಿರ್ತಾನು ಅಂದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಡೈರೆಕ್ಟ್ ಬಂದುಬಿಡ್ತಾರೆ. ಇದು ನಮ್ದು ಐಡಿಯಾ. ಇಲ್ಲೇ ಎಲ್ಲ ಬ್ಲಾಗ್ಸ್ ಅದಾವೆ, ವಾಟರ್ ಫಾಲ್ಸ್ ಅದಾವೆ ಪ್ರಾಪರ್ ನೋಡ್ರಿ. ನಿಮ್ಗೆ ಟೈಮ್ ಸಿಕ್ಕಂಗೆ ನೋಡ್ರಿ. ಬಾಳು ಮಾಮಾದ ಗೊತ್ತಿರ್ಬೇಕ್ರಿ ನಿಮ್ಗೆ. ಅವ್ರದ್ದೆಲ್ಲ ಪ್ರಾಪರ್ ಎಲ್ಲ ಹಿಸ್ಟ್ರಿ ಐತಿ ನೋಡ್ರಿ. ಬ್ಲಾಗ್ದಾಗೆಲ್ಲ ಎಲ್ಲ ಇತಿಹಾಸ ಐತ್ರಿ ನೋಡ್ರಿ. ಸೆಲ್ಫ್ ಪ್ರಮೋಷನ್ ಮಾಡ್ಕೊಂಡು ನಿಮ್ದು ಬಾಳ ನೋಡ್ಯಾರ ನಾವು. ನೋಡೇರಿ ಹಾ ರೀ, ಚಲೋ ಆಗೈತ್ರಿ ಬಾಳು ಮುಂದೆ. ಹೋಗಿರಿ ಯಾವಾಗ? ಆತ್ಮಾಪುರ್ಗದು ಹೋಗ್ರಿ. ಹೋಗ್ರಿ, ಹೋಗಿ ಬರೋಣ. ಮಸ್ತ್ ಐತೆ ಒಂದ್ಸಲ ಅಲ್ಲಿ. ಥ್ಯಾಂಕ್ಸ್ ರೀ ಅಣ್ಣ, ಥ್ಯಾಂಕ್ಸ್ ರೀ. ಹೆಂಗೋ ಸೆಲ್ಫ್ ಪ್ರಮೋಷನ್ ಮಾಡು. ಅದೇ ಬೇಟದಾಗ ಎಲ್ಲರ ಕಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ನು. ಬಡ 10,000 ಸಬ್ಸ್ಕ್ರೈಬರ್ ಆಗೋದೈತೆ ನಮ್ದು ಈಗ. ಯಾಕಂದ್ರೆ 8,000 ಪ್ಲಸ್ ಆಗಿದಾರೆ. ಇನ್ನೇನು ಕೆಲವೋ ದಿನದಾಗ 10,000 ಆಗಿಬಿಡ್ತಾರೆ. ಪಟ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 10,000 ಸಬ್ಸ್ಕ್ರೈಬರ್ ಆಗೇ ಬಿಡ್ತಾರೆ. ಬರೋದಿಲ್ಲ. ಹೆಂಗದೀಪ ಸಾವುಕಾರ? ಆರಾಮದಿಲ್ಲ? ಮಸ್ತ್ ಬಗ್ಗೆ ನಾ ಅಂತ ಫುಲ್ ಕಡಕದ ನೋಡಪ್ಪ. ನೀನು ಆರಾಮದಿಂದ ತಿಳ್ಕೊಂಡವನೇ. ಕಡಕ್ಕಾಗಿರ್ಬೇಕು ಸಾವುಕಾರ. ಏನೋ ಕಡಕ್ಕಾಗಿರ್ಬೇಕು. ಇವತ್ತು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ತಮ್ಮನೇ ನೋಡಿ ನಿಂಗೆ ಗೊತ್ತಾಗ್ಬಿಟ್ಟೈತೆ. ನಿನಗೆ ಯಾಕೆ ಹೇಳಕತ್ತಂಗಿಲ್ಲ. ಆದ್ರೆ ಒಂದ್ಸಲ ಹೇಳ್ತಾನೆ ಕೇಳ್ಕೊ. ಮಸ್ತ್ ಬಗ್ಗೆ ನಾನಾ ನಿತಿನ ಎಲ್ಲಿ ಹೊಂಟವ? ನಿತಿನ ದಾಂಡೇಲಿ. ಎಲ್ಲಿ?
ದಾಂಡೇಲಿ ಹೊಂಟವ್ ಸಾವುಕಾರ ಗಿಂಡಿ ಕಡೆ ಅನ್ಕೋತ ಒಟ್ಟ ಸಟ್ಲು ಕೊಡೋದಿಲ್ಲ ಬೆಂಕಿಯೋ ಬೈ ಅನ್ಬೇಕು ಆ ನಮ್ನೆ ಫುಲ್ ಎಂಜಾಯ್ ಮಾಡಾರ್ದು ಗಿಂಡಿ ಕಡೆ ಅನ್ಕೋತ ನಮ್ಮ ಸ್ಕೂಟಿ ಐತೆ ನೋಡ್ರಿ ಇಲ್ಲಿ ಮಸ್ತ್ ಬಗ್ಗೆ ಇದ್ರ ಮೇಲೆ ನಾನು ನಿತಿನ್ ಕೂಡ ಇಬ್ರು ಹೊಂಟೆವು ಹೆಲ್ಮೆಟ್ ಕಂಪಲ್ಸರಿ ಹೆಲ್ಮೆಟ್ ಬೇಕು ಒಳಗೆ ಡಿಕ್ಯಾಗ ಬ್ಯಾಗ್ ಇಟ್ಟಿದ್ದನು ಬ್ಯಾಗ್ನಾಗ ಅರಿವದವು ನಿತಿನು ಅವ್ನ ಬ್ಯಾಗ್ನಾಗ ಇಟ್ಕೊಂಡನು ಮಸ್ತ್ ಬಿಳಿ ಹಂಗೆ ಹಾಕೊಂಬಂದು ಹೊಲಸ ಹಾಕಿದ್ನಲ್ಲಿ ಹೋಗು ಮಟ ಹಾ ಬೆಂಕಿ ಅದು ಅದಕ್ಕೆ ಹೊಲಸು ಮಾಡ್ಕೋದಿಲ್ಲ ನೋಡೋಲ್ಲ ಹೊಲಸ ಹಾಕೈತಿಲ್ಲ ಹೊಲಸ ಆಗದಕ್ಕೆ ನಾ ಹೊಲಸು ಮಾಡ್ತಾನ ಅದನ್ನ ಟಿ ಶರ್ಟ್ ಆಗೋದಿಲ್ಲ. ಟೈಮ್ ಎಷ್ಟಾಗೈತಿ ಈಗ ನೋಡು ಟೈಮ್ ಎಷ್ಟಾಗೈತಿ 11:57. 11:57 ನಾವು ಈಗೆಲ್ಲ ಎಲ್ಲಿದಪ್ಪ ಅಂತಂದ್ರೆ ತಮ್ಮೂರು ದಾಟಿ ಬಂದೇವು ಇಲ್ಲಿಂದ್ರ ಬೆಳಗಾವಿ ನಮಗೆ ಐತಿ ಬರೋಬ್ಬರಿ 20 ಕಿಲೋಮೀಟರ್ ಅಲ್ಲಿಂದ್ರೆ ನಮ್ಗೆ ದಾಂಡೇಲಿ ಎಷ್ಟಾಗೈತಿ ಅಂದಾಜು ಒಂದು ಏನಿಲ್ಲಂದ್ರೆ ಒಂದು 60 ಕಿಲೋಮೀಟರ್ ಆಗ್ಬೋದು ಮೇ ಬಿ ನೋಡೋಣ ಸಾವುಕಾರ ಹೋಗ್ತಾ ಅದಾಗ ಏನೇನು ಆಗ್ತೈತಿ ಏನೇನಿಲ್ಲ ಇನ್ನೂ ನಾನು ಸಿಗ್ತೈತಿ ತೋರ್ಸ್ಕೊತ ಹೋಗ್ತೀನಿ ನಿಮ್ಗೆ ಸಾವುಕಾರಿಗೆ ನಾವು ಬಂದವು ದಾಂಡೇಲಿ ಆದಿ ಹಿಡಿದವು ಹವೆ ಮುಗಿಸಿದವು ಬೆಳಗಾವಿ ಬಂದವು ಬೆಳಗಾವಿದಿಂದ ಖಾನಾಪುರ ಮುಗಿಸಿ ಅಂದ್ರೆ ಖಾನಾಪುರದಿಂದ ಹೊರಗಿಂದ ರೋಡ್ ಐತಿ ಡೈರೆಕ್ಟ್ ಬಂದು ನಾವೀಗ ನೋಡ್ಬೋದು ನಾವು ಇಲ್ಲಿ ಬಂದು ಈಗ ಹೊಂಟೈತಿ ಡೈರೆಕ್ಟ್ ದಾಂಡೇಲಿಗೆ ಹೋಗಿತ್ತು ರೋಡ್ ಇದೆ ಮಸ್ತ್ ಸಿಂಗಲ್ ರೋಡ್ ಐತಿ ಆಜು ಬಾಜು ಗಿಡಗಂಟಿಗಳ ಮಸ್ತ್ ಅಂದ್ರೆ ಫುಲ್ ಗ್ರೀನರ್ ಐತಿ ಬ್ಯಾಸ್ಗೆಲ್ ಟೈಮ್ನಿಗೆ ಇಷ್ಟು ಗ್ರೀನರ್ ಐತಲ್ಲ ಮಳೆಗಾಲದಾಗ ಹೆಂಗಿರ್ಬೇಕು ವಿಚಾರ ಮಾಡ್ರಿ ಆ ನಮ್ನೆ ಐತಿ ನೋಡ್ಬೋದು ಅಂದ್ರೆ ಇನ್ನೊಂದು 60 ಕಿಲೋಮೀಟರ್ ಹೋಗ್ಬೇಕು ನಮಗೆ 50ರಿಂದ 60 ಕಿಲೋಮೀಟರ್ ಐತಿ ದಾಂಡೇಲಿ ಹೋಗ್ಬೇಕು ಪಟ ಟೈಮ್ ಒಂದು ಭಾಳ ಲೇಟ್ ಆಗೈತಿ ಏನಿಲ್ಲ ನಾವು ಸ್ಟೇ ಇರ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಹೋಗಿ ಪಟ ಶೂಟ್ ಮಾಡ್ಕೊಳ್ಳೋಂತ ಎದಕ್ಕೆ ಹೊಂಟಿದ್ದೇವೆ ಎದಕ್ಕಿಲ್ಲ ನಿಮ್ಮ ಮುಂದೆ ಹೋಗಿ ಹೇಳ್ತೇನೆ ನಾನು ಪ್ರಾಪರ್ ನೋಡ್ರಿ ಹೆಂಗೈತಿ ಅವನು ಸ್ವರ್ಗಕ್ಕೆ ಹೋಗಂತ ಹೋಗೋ ಹಾದಿ ಹೆಂಗೆ ಕಾಣ್ತೈತಿ ನೋಡ್ರಿ ಸಾವ್ಕಾರ ಐತಿಲ್ಲ ಬೆಂಕಿ ಬೈ ಬೆಂಕಿ ಐತಿನ ಈಗ ಮಜಾ ಬರೈತಲ್ಲ ಈಗ ವಾತಾವರಣ ಚೇಂಜ್ ಆಗಿಬಿಡ್ತು ಒಮ್ಮೆ KSRTC ಹೊಡ್ರಿ ಅವ್ನು ವಾಸ್ಕೋ ಹೊಂಟೈತಿ ನೋಡಿ ಗೋವಾ ಹೊಂಟೈತಿದ ಈಗ ಹೆಂಗೈತಿ ವಾತಾವರಣ ಈಗೆಲ್ಲ ಮಳೆಗಾಲದಾಗ ಬರ್ರಿ ನೀವು ಗೋವಾ ರೋಡ್ ಇದೆ ಗೋವಾ ರೋಡ್ ಇದೆ ಮಸ್ತ್ ಪಕ್ಕಿ ಹೋಗೋಣ ಬರ್ರಿ ನೋಡ್ರಿ ರೋಡ್ ತಯಾರಾಗತೈತಿ ಮಸ್ತ್ ಪಕ್ಕಿ ಈಗ ದಾಂಡೇಲಿ ರೋಡ್ ಇದೆ ಇಲ್ಲಿಂದ ಒಂದು 25ರಿಂದ 30 ಕಿಲೋಮೀಟರ್ ಆಗ್ತೈತಿ ಹೇಳಿದಾರೆ ಕಟ್ಟುಗೋಳ ಈಗ ಅದೇ ನಾವು ಗುಂಜಿ ಅಂತ ಊರು ಆಗ್ತೈತಲ್ಲ ಆ ಊರಾಗ ಅದು ಇಲ್ಲಿಂದ ಬರೋಬ್ಬರಿ 25ರಿಂದ 30 ಕಿಲೋಮೀಟರ್ ಅಂತ ದಾಂಡೇಲಿ ಕಾಕುಗಳು ಹೇಳಿದಾರೆ ಈಗ ನೀರು ಕುಡಿಯೋಣ ಫಸ್ಟ್ ಕೆಟ್ಟ ನೀರು ಸೋದಕ್ಕೆ ಓಕೆ ಡನ್ ಹೋಗೋಣ ಬಾ ಇನ್ನೂ ಭಾಳ ದೂರ ಹೋಗ್ಬೇಕು ಇನ್ನೂ ಲೇಟ್ ಆಕೈತಿ ಅವನೊಂದು ನನ್ನ ತಲೆ ಬುರುಡೆ ತೆಗೆದಿಟ್ಟೆ ನೋಡ್ರಿ ಇಲ್ಲಿ ನೀರು ಕುಡಿದು ನನ್ನ ತಲೆ ಬುರುಡೆ ತೆಗೆದಿಡ್ತಾನ ಸಾವುಕಾರ ಸದ್ಯಕ್ಕೆ ನಾವು ಈಗ ರಾಮನಗರ ಒಳಗೆ ಬಂದೇವು ನೋಡ್ಬೋದು ಇಲ್ಲಿ ರೋಡ್ ಡಿವೈಡ್ ಆಗ್ತಾವೆ ನೋಡ್ಬೋದು ಅಲ್ಲಿಂದ ನಾವು ಹವೇಂದ್ರ ಈ ಕಡೆಯಿಂದ ಬಂದು ಆಮೇಲೆ ಈ ಕಡೆ ಬಂದ ಬಳಕ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರ ಸರ್ಕಲ್ ಹತ್ತೈತಿ ಸೊ ಆ ಕಡೆಯಿಂದ ಅವ್ರ ಸರ್ಕಲ್ ಅವ್ರದ್ದು ಆ ಸೈಡ್ ಹೋದ್ರೆ ನಿಮ್ಗೆ ಉಳಿವಿ ಹತ್ತೈತಿ ಅಥವಾ ಕರೆಕ್ಟಾಗಿ ನೀವು ಸ್ಟ್ರೇಟ್ ಈ ಕಡೆ ಬಂದ್ರಂದ್ರೆ ಈ ಕಡೆ ನಿಮ್ಗೆ ದಾಂಡೇಲಿಗೆ ಹೋಗೋ ರೋಡ್ ಐತಿ ನೋಡ್ಬೋದು ಇಲ್ಲಿ ಬಂದ್ರಂದ್ರೆ ನಿಮ್ಗೆ ಕನ್ಫ್ಯೂಸ್ ಆದರೆ ಯಾರಿಗಾದ್ರು ಕೇಳ್ರಿ ಅಥವಾ ಮ್ಯಾಪ್ ಒಳಗೆ ನಿಮ್ಗೆ ಗೊತ್ತಾಗ್ತೈತಿ ಅಲ್ಲಿ ಕಾಕು ನಮ್ಗೆ ಅಲ್ಲೇ ಹೇಳಿದ್ರು 25ರಿಂದ 30 ಕಿಲೋಮೀಟರ್ ಅಂತ ಆ್ಯಕ್ಚುಲಿ ನಾವು ಅಲ್ಲಿಂದ ಈಗ ಬಂದೆವು 5ರಿಂದ 6 ಕಿಲೋಮೀಟ್ರ್ ಇಲ್ಲಿ ಬಂದು ಇಲ್ಲಿಂದ ನಮಗೆ ಹೋಗಬೇಕು 35 ಕಿಲೋಮೀಟ್ರ್ 34-35 ಕಿಲೋಮೀಟ್ರ್ ಇಲ್ಲಿಂದ ನಮಗೆ ಐತಿ ದಾಂಡೇಲಿ ನೋಡಿ ನಂಬರ್ ಅಲ್ಲಿ ಹೋಗೋನು ಯಾವ್ಯಾವ ರಿಸಾರ್ಟ್ಗೆ ಹೋಗ್ತೀವೋ ಪ್ಲಸ್ ಎಲ್ಲಿ ಐತಿ ಏನೋ ನಮಗೇನೋ ಗೊತ್ತಿಲ್ಲ ಅವ್ರಿಗೆ ಹೋಗಿ ಅಲ್ಲಿ ಕಾಲ್ ಮಾಡೋನು ಕಾಂಟ್ಯಾಕ್ಟ್ ಮಾಡೋನು ಆಮೇಲೆ ಅವ್ರು ಏನು ಹೇಳ್ತಾರೆ ನೋಡು ಅದ್ರ ಮೇಲೆ ಡಿಸೈಡ್ ಮಾಡಬೇಕು ನಿಮ್ಗೆ ಮಟ್ಟ ಗೊತ್ತಾಗಿಲ್ಲ ಸಾವುಕಾರ ಎರಡು ಬಾಜು ಒಂದು ಗಾಡಿ ಇಲ್ಲ ಸಾವುಕಾರ ನಾವು ಒಂದೇ ಗಾಡಿ ಐತಿ ಹಿಂದೆ ಮುಂದೆ ಎರಡು ಬಾಜು ಕಡೆ ನಿಮ್ಗೆ ಗಿಡ ಕಂತಿರ್ತಾವೆ ನೋಡ್ಬೋದು ಮುಂದೊಂದು ಗಾಡಿ ಬತ್ತು ಜಸ್ಟ್ ಈಗ ಸಿಟಿ ಒಳಗೆ ಇದ್ದಿದ್ದಾವೆ ನೋಡಿ ಸಾಕಾಗಿತ್ತು ಒಟ್ಟು ಶಾಂತಿ ಇರಲಿಲ್ಲ ಈ ಕಡೆ ಬಾದುಗುಡ್ಲೆ ಫುಲ್ ಶಾಂತಿ ಎಲ್ಲಿ ನೋಡ್ತಾರಲ್ಲ ತಂಪು ವಾತಾವರಣ ಬಿಸಿಲಂತೂ ಭಾಳ ಐತಿ ಆದ್ರೆ ಇಲ್ಲಿ ಬಂದ ಬಳಕ ಸ್ವಲ್ಪ ಬಿಸಿಲು ಕಡಿಮೆ ಆಗ್ತೈತಿ ಆದ್ರೆ ವಾತಾವರಣ ಇಲ್ಲಿ ಸ್ವಲ್ಪ ಬಿಸಿಲು ಆಗ್ತೈತಿಲ್ಲ ಅನ್ನಂಗಿಲ್ಲ ಆದ್ರೆ ಮಳೆಗಾಲದಾಗೋದು ಬಂದ್ರಿ ಅಂದ್ರೆ ತಂಪ ಆಗ್ತದೆ ಮಳೆಗಾಲ ತಂಪ ಇರ್ತೈತಿ ನೋಡ್ಬೋದ್ರೆ ಎಷ್ಟು ವ್ಯೂ ನೋಡ್ರಿ ಹೆಂಗೈತಿ ಕತ್ತರ್ನ ವ್ಯೂ ಬರ್ತೈತಿ ಒಟ್ಟ ಸಡ್ಲಿಲ್ಲ ಹೆಂಗ್ ಬರ್ತಾರೆ ಹೆಂಗ್ ಬರ್ರಿ ಅವನು ಬೈಕ್ ಮೇಲೆ ಅಂದ್ರೆ ಬೈಕ್ ಮೇಲೆ ಅದು ಬಂದ್ರೆ ಅಂದ್ರೆ ಭಾಳ ಮಜಾ ಬರ್ತೈತಿ ನಿಮ್ಗೆ ಯಾಕೆ ಹೇಳು ಬೈಕ್ ಮೇಲೆ ನಿಮ್ಗೆ ಒಪ್ಪನೆಲ್ಲ ನ್ಯಾಚುರಲ್ ಗಾಳಿ ಮಳಿ ಎಲ್ಲ ನ್ಯಾಚುರಲ್ ಸಿಗ್ತೈತಿ ನಿಮ್ಗೆ ನೋಡ್ಬೋದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡ್ ಬರ್ರಿ ಮಸ್ತ್ ಎಂಜಾಯ್ ಮಾಡ್ರಿ ಫ್ರೆಂಡ್ಸ್ ಜೊತೆ ಬರ್ರಿ ಅಪ್ಪ ಫ್ಯಾಮಿಲಿ ಜೊತೆ ಬರ್ರಿ ಹೆಂಗೆ ಬೇಕಾದಂಗೆ ಬರ್ರಿ ಒಟ್ಟು ಮಜಾ ಬರ್ತಂತೂ ಮಜಾ ಫಿಕ್ಸ್ ಹೆಂಗೆ ಹೇಳಿ ಸಾವುಕಾರ ಹೇಳಕ್ ಮನಸ್ಸಿಲ್ಲ ಬರ್ರಿ ಫೀಲ್ ಮಾಡ್ಕೊಳ್ಳೋದಾಗತೈತಿ ಆ ನಮ್ನೆ ಆಗತೈತಿ ಬರ್ರಿ ನೀವು ಫೀಲ್ ಮಾಡ್ಕೋಬೇಕು ಇಲ್ಲಿ ಬಂದ ಬಳಕ ಬರೀ ಮಳೆಗಾಲದಾಗ ಬಂದ್ರಿ ವಾಟರ್ ಆಕ್ಟಿವಿಟೀಸ್ ಅದ ಮಾಡೋದಿತ್ತು ಅಂದ್ರೆ ಬ್ಯಾಸ್ಗಾಲ್ನಾಗ ಬರ್ರಿ ಆದರೆ ಬರೀ ವ್ಯೂ ಎಂಜಾಯ್ ಮಾಡೋದಿತ್ತು ಜಸ್ಟ್ ತಿರ್ಗಾಡೋದಿತ್ತು ಬೈಕ್ ರೈಡ್ ಮಾಡೋದಿತ್ತು ಅಂದ್ರೆ ಮಳೆಗಾಲದಾಗ ಬರ್ರಿ ಯಾಕಂದ್ರೆ ಅವಾಗ ಮಳಿ ಹಬ್ಬದ ವಾತಾವರಣ ಮತ್ತೆ ನೀವು ಬಂದ್ರಂದ್ರೆ ಡೇದಾಗ ಬರಕ್ಕೆ ಪ್ಲಾನ್ ಮಾಡ್ಕೋರಿ ಯಾಕಂದ್ರೆ ನೈಟ್ ಐತಿ ರೋಡ್ ಭಾಳ ಸೇಫ್ ಇಲ್ಲ ಅನ್ಸುತ್ತೆ ನಾನು ನೋಡ್ಬೋದು ನೈಟ್ ಭಾಳ ಡೇಂಜರ್ ರೋಡ್ ಇದೆ ಡೇದಾಗ ಒಂದೊಂದು ಗಾಡಿ ಕಾಣತಾವ ಬರ್ರಿ ನೈಟ್ ಬರಕ್ಕೆ ಹೋಗ್ಬಿಡ್ರಿ ಡೇದಾಗ ಬರ್ರಿ ಮಸ್ತ್ ಬಗ್ಗೆ ಬೆಳಿಗ್ಗೆ ಪ್ಲಾನ್ ಮಾಡ್ಕೋರಿ ಬೆಳಿಗ್ಗೆ ಜಾವ ಲಗು ಐತೆ ಫುಲ್ ಮಸ್ತ್ ಐತೆ ಎಲ್ಲಾರು ಸಾವುಕಾರ ಎಲ್ಲಾರು ಬರ್ರಿಪ್ಪ ನೀನ್ ಮಾಡೋ ಬಂದ
ನಾನು ಎಂಜಾಯ್ ಮಾಡಕ್ ಬಂದನ. ಎಂಜಾಯ್ ಮಾಡಕ್ ಬಂದ್ರೆ ಎಂಜಾಯ್. ಬಾ ಸಾವ್ಕಾರ ಲೇಟ್ ಮಾಡೋದು ಬೇಡ, ಹೋಗೋಣ ಡೆಸ್ಟಿನೇಷನ್ ಮುಟ್ಟೋನು. ಅವಾಗಿಂದ ಬರೀ ಇದನ್ನ ಹೇಳ್ಕೊಂಡು ಬರೋಕ್ರೆ ಡೆಸ್ಟಿನೇಷನ್ ಮುಟ್ಟೋದಾಗೋದು ನಮಗೆ. ಎಷ್ಟು ಕಿಲೋಮೀಟ್ರ್ ಆಗ್ಬೋದ್ರಿ ಇಲ್ಲಿಂದ? 20? ಬೆಂಕಿ ಐತಿ, ಲುಕ್ಕು ತಂಪ ಐತಿ, ಒಟ್ಟ ತಂಪ ಅನಿಸ್ಬೇಕು. ಅವನವನು ಬಿಸಿಲಾಗಿ ಸಿಕ್ಕಿ ಸಾಯೋ ಥರ ಆಗಿಬಿಟ್ಟಿತ್ತು, ಪರಿಸ್ಥಿತಿ ಕೆಟ್ಟ ಹೋಗ್ಬಿಟ್ಟಿತ್ತು. ಇಲ್ಲಿ ಬಂದವು ಸಾಕು ಸಾವುಕಾರ, ತಂಪ ವಾತಾವರಣ. ಇಲ್ಲಿ ಬಿಸಿಲು ಬಂತಂದ್ರೆ ಕಾವು ಆಗತ್ತಿಲ್ಲ ಅನ್ನಂಗಿಲ್ಲ, ಯಾಕಂದ್ರೆ ಬ್ಯಾಸ್ಗೆಲ್ ಐತಿ, ಒಳ್ಳೆ ಮತ್ತು ಗುಡ್ದಾಗ ಹೆಚ್ಚು ಕಾವು ಆಕೈತಿ. ಅದ್ರ ವಾತಾವರಣ ನೆಳಗ್ ಬಂದಂದ್ರೆ ಸಾಕು, ಫುಲ್ ಅಂದ್ರೆ ಫುಲ್ ತಂಪಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ರಾತ್ರಿ ಬಂದ್ರೆ ಭಾಳ ಕಡೆ ಸೀನ್ ಇರ್ತೈತಿ. ಇಲ್ಲಿ ಡೇಂಜರ್ ಅಂದ್ರೆ ಡೇಂಜರ, ಮಸ್ತ್ ಕರೆ ಯಾರು ಇಲ್ಲಿ ನೋಡ್ಲ. ಡೇದಾಗ ಈ ನಮ್ಮನೆ ಐತಿ ವಾತಾವರಣ, ಯಾರು ಇಲ್ಲ. ಬರೋ ಅದಾಗ ನಾನು ಅನ್ಕೊಂಡ್ ಬಂದಿನಿ, ನಮ್ಮ ಗೋಕಾಕ್ನಾಗ ಮಳಿ ಗಾಳಿ ಫುಲ್ ಜೋರ್ ಬಿಟ್ಟಿತ್ತು. ನಮ್ಮಲ್ಲಿ ಗಿಡಗಳದು ಬಿದ್ದಾವ, ಇನ್ನೊಂದು ಫ್ಲೆಕ್ಸ್ ಅದು ಬಿದ್ದಾವ, ದಾಂಡೇಲಾಗ ಬಂದವು, ಗಿಡ ಅದು ಬೀಳಂಗಿಲ್ಲ ಅಂತ ಅನ್ಕೊಂಡ್ ಬಂದಿನಿ. ಅಟ್ರಾಗ ನೋಡ್ತಾನೆ ಇಲ್ಲಿ ಗಿಡ ಬಿದ್ದೈತೆ ನೋಡ್ರಿ. ಬರ್ರಿ ಹೆಂಗ್ ಬಿದ್ದೈತೆ ನೋಡ್ರಿ. ಇಲ್ಲಿ ಫುಲ್ ಕಟ್ಟಾಗಿ ಫುಲ್ ರೋಡ್ ಮೇಲೆ ಬಂದ್ಬಿಟ್ಟೈತೆ. ಬಿದ್ದ ನೆಕ್ಸ್ಟ್ ಇಲ್ಲಿ ಹೋಗೈತಿ. ಆಮೇಲೆ ಇದನ್ನ ರೋಡ್ ಕ್ಲೀನ್ ಮಾಡಿದಾರೆ ಈಗ, ಮೇ ಬಿ ಬೆಳಿಗ್ಗೆ ಅದು ಆ ಸೈಡ್ ಮಾಡಿದಾರೋ, ನೆಕ್ಸ್ಟ್ ಈ ಸೈಡ್ ಇಟ್ಟಿದ್ದಾರೆ. ಡೇಂಜರ್ ಅಲ್ಲ, ಅಪ್ಪಿ ಮ್ಯಾಲದು ಗಾಡಿದು ಇತ್ತಂದ್ರೆ ಮ್ಯಾಲ ಬಿತ್ತಂದ್ರೆ ಮುಗ್ದ ಕತಿ ಏನಾಗ ಆಗೋದಲ್ಲ. ಹಿಂಗೆ ಅಪ್ಪಿ ಹೋಗ್ತಾ ಅಂದ್ರೆ ಹಿಂಗೆ ಮನುಷ್ಯನ ಟೈಮು. ಇದು ಗಿಡ ಇದೀಪ, ಈಗ ಹೊಂಟಿದ್ವಿ ಕರೆಕ್ಟಾಗಿ ಇಲ್ಲೇ ಬಿತ್ತಂದ್ರೆ ಹಾರ ಅಷ್ಟ. ಸಾವುಕಾರ ನೋಡ್ಕೊಂಡು ಹೋಗೋದು ಬರ್ರಿ, ಎಸ್ಪೆಷಲಿ ಕಾರ್ ಗಾಡಿ ಅವ್ರ 4 ವೀಲರ್ದವ್ರ ನೋಡ್ಕೊಂಡು ಹೋಗೋದು ಬರ್ರಿ. ಗಾಡಿ ಮೇಲೆ ಅದು ಗಿಡಗಳು ಬಿಡ್ತಿರ್ತಾವೆ, ಮತ್ತು ಮಳೆ ಗಾಳಿ ಬಿಡುವಂಥ ವಾತಾವರಣ ಇತ್ತು. ಕ್ಲೈಮೇಟ್ ಅದು ನಿಮ್ಗೆ ಮುಂಚೆ ಗೊತ್ತಾಗಿತ್ತಂದ್ರೆ ಇದೇ ಇರೋದ ಬರಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಡೇಂಜರ್. ಈ ಅಡ್ಮಳಿಗಳು ಇರ್ತಾವಲ್ಲ, ಈ ಅಡ್ಮಳೆಗೆ ಹಿಂಗೆ ಆಗ್ತೈತಿ. ನಾರ್ಮಲ್ ಮಳೆಗೇನು ಬೆಳಂಗಿಲ್ಲ, ಬಟ್ ಹೆಚ್ಚು ಅಡ್ಮಳಿಗಳು ಬತ್ತಂದ್ರೆ ಗಾಳಿ ಬೀಳಿ ಬಿಟ್ಟು ಹೋಗ್ತಿರ್ಬೇಕು. ನೋಡ್ಬೋದು ಹೆಂಗಾಗೈತೆ ನೋಡ್ರಲ್ಲ ಸೀನ್ ನೋಡ್ರಿ. ಬರ್ರಿ ಗಿಡ ಬಿದ್ದೈತೆ. ಸೊ ನೋಡ್ಕೊಂಡು ನೋಡ್ಕೊಂಡು ಹೋಗೋದು ಬರ್ರಿ. ನಗರಸಭೆ ದಾಂಡೇಲಿಗೆ ಸ್ವಾಗತ. ಅಂತೂ ಇಂತೂ ದಾಂಡೇಲಿಗೆ ಬಂದು ಮುಟ್ಟಿ ಬಿಟ್ಟಿದ್ದೇವೆ ಸಾವುಕಾರ. ಇಲ್ಲಿಂದ ನಮಗೆ ಮ್ಯಾಪ್ ಕಳಿಸಿದ್ರು ರೆಸಾರ್ಟ್ದ, ನಮ್ಮ ದಾಂಡೇಲಿ ಅಂತ ಇದೆ, ಅಲ್ಲಿ ಹೋಗ್ಬೇಕು ನಾವೀಗ. ಮ್ಯಾಪ್ ನೋಡ್ಕೊಂಡು ಹೋಗೋಣ ಬರ್ರಿ ಸಾವುಕಾರ.